ಇದು ಒಂದು ವಿಷಯ ಗೊತ್ತಿಲ್ಲ ಅಂದ್ರೆ ನಾವು ಸಾಯೋವರೆಗೂ ಬಡವರಾಗೆ ಸಾಯಬೇಕಾಗುತ್ತೆ. ಅದೇನಂದ್ರೆ ಇನ್ಫ್ಲೇಷನ್, ಹಣದುಬ್ಬರ, ಬೆಲೆ ಏರಿಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 2014ರಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಬೈ ಮಾಡ್ಬೇಕಂತ ಶೋರೂಮ್ಗೆ ಹೋಗ್ತೀರಾ. ಅವಾಗ ಅದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ 1,25,000 ಇರುತ್ತೆ. ನೀವೇನ್ ಮಾಡ್ತೀರಾ, ಅದನ್ನ ಬೈ ಮಾಡ್ದಲೆ ಆ ದುಡ್ಡನ್ನ ತಮ್ಮನ್ ಮನೇಲಿ ಇಟ್ಕೊಂತೀರಾ. ನೆಕ್ಸ್ಟ್ 10 ವರ್ಷ ಬಿಟ್ಟಂದ್ರೆ ಇವತ್ತು ನೀವೇನಾದ್ರೂ ರಾಯಲ್ ಎನ್ಫೀಲ್ಡ್ ಬೈಕ್ನ ತಾಣಕ್ ಹೋದ್ರೆ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ನಿಮ್ಮ ಹತ್ರ ಇದ್ದಿದ್ದು ಎಷ್ಟು ಹೇಳಿ, 1,25,000. ಇದೇ ದುಡ್ಡಿಂದ ನೀವೇನಾದ್ರೂ ಬೈ ಮಾಡ್ಬೇಕಂದ್ರೆ 3 ಲಕ್ಷ ಬೇಕು. ಇನ್ನು ಉಳಿದಿದ್ದ 70% ದುಡ್ಡನ್ನ ನೀವು ಸಾಲ ಮಾಡಬೇಕು. ಅಂದ್ರೆ ಇದು ಏನ್ ಹೇಳ್ತಾ ಇದೆ ಹೇಳಿ, 10 ವರ್ಷದಿಂದ ನಿಮಗೆ ಒಂದು ಬೈಕ್ ನ ಪರ್ಚೇಸ್ ಮಾಡೋ ಪವರ್ ಇತ್ತು, ಇವಾಗ ಅದನ್ನ ನೀವು ಕಳ್ಕೊಂಡಿದ್ದೀರಾ. ಇದರಿಂದ ನೀವು ಬಡವರಾಗಿದ್ದೀರಾ. ಇದರಿಂದ ತಪ್ಪಿಸ್ಕೊಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಗೋಲ್ಡ್, ಸೈಟ್, ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಎಲ್ಲಾದ್ರೂ ಮಾಡಿ ಅಟ್ಲೀಸ್ಟ್ ನಿಮ್ ದುಡ್ಡು 10 ವರ್ಷಕ್ಕೆ 3 ಪಟ್ಟು ಗ್ರೋ ಆಗಿರ್ಬೇಕು. ಅವಾಗ ಮುಂಚೆ ಇದ್ದ ಬೈಯಿಂಗ್ ಪವರೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಇನ್ನೂ ಗ್ರೋ ಆಗ್ಬೇಕಂದ್ರೆ ನಿಮ್ ದುಡ್ಡು 10 ವರ್ಷದಲ್ಲಿ 10 ಪಟ್ಟು ಗ್ರೋ ಆಗಬೇಕು. ಅವಾಗ ಏನಾಗುತ್ತೆ ಹೇಳಿ, ನೀವು 10 ವರ್ಷದಿಂದ ಒಂದು ಬೈಕ್ ತಗೊಳ್ಳೋಷ್ಟು ನಿಮ್ಮ ಹತ್ರ ಪವರ್ ಇತ್ತು, ಇವತ್ತು 3 ಬೈಕ್ ತಗೊಳ್ಬಹುದು. ಯಾಕಂದ್ರೆ ನಿಮ್ ದುಡ್ಡು ಇನ್ಫ್ಲೇಷನ್ಗಿನ್ನ 3 ಪಟ್ಟು ಜಾಸ್ತಿ ಬೆಳೆದಿದೆ. ಅದಕ್ಕೆ ನಮ್ ದುಡ್ಡು ಯಾವಾಗ್ಲೂ ಇನ್ಫ್ಲೇಷನ್ಗಿನ್ನ ಜಾಸ್ತಿ ಬೆಳೆಯುವಂತ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡಬೇಕು.